ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಆಹಾರ ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ಅವರು ಕೂಡ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ್ ಅವರ ಕರ್ಮಕಾಂಡ ಮತ್ತಷ್ಟು ಬಯಲಾಗ್ತಾ ಇದೆ. ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ಇಲ್ಲವಾಗಿದೆಯಾ? ಕಾಮಾಂಧ ಕಮಿಷನರ್ ಶ್ರೀನಿವಾಸನ ಕರಾಮತ್ತಿಗೆ ಪರಿಮಿತಿನೇ ಇಲ್ವಾ ಹೇಗೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಭಾರೀ ವರ್ಗಾವಣೆ ದಂಧೆಯಲ್ಲಿ ಎಫ್ಎಸ್ಎಸ್ಎಐ ಹಳ್ಳ ಹಿಡಿತ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇನ್ನು ಎಫ್ಎಸ್ಎಸ್ಎಐನ ಆಡಳಿತ ಸಂಪೂರ್ಣವಾಗಿ ಹಳ್ಳ ಹಿಡಿತ ಹೇಗೆ? ಭಾರೀ ಪ್ರಮಾಣದಲ್ಲಿ ವರ್ಗಾವಣೆಗಳು ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇತ್ತು. ಕಾಮಾಂಧ ಕಮಿಷನರ್ ಶ್ರೀನಿವಾಸ್ಗೆ ಸಿಎಂ ಅಂದ್ರೂ ಕೂಡ ಲೆಕ್ಕಕ್ಕಿಲ್ಲ. ಖುದ್ದು ಸಿಎಂ ಹೇಳಿದ್ರು ಕೂಡ ಲೆಕ್ಕಕ್ಕಿಲ್ಲ. ಇಲಾಖೆ ಸಚಿವರು ಹೇಳಿದ್ರು ಕೂಡ ಡೋಂಟ್ ಕೇರ್. ಬೇರೆ ಮಂತ್ರಿನೂ ಕೂಡ ಲೆಕ್ಕಕ್ಕೆ ಇಲ್ಲ. ಕಚೇರಿಯ ಹೆಣ್ಣು ಮಕ್ಕಳ ಮೇಲೆ ಕಾಮುಕ ಶ್ರೀನಿವಾಸನ ವಕ್ರ ದೃಷ್ಟಿ ಬೀಳ್ತಾ ಇದೆ. ಕಮಿಷನರ್ ಶ್ರೀನಿವಾಸ್ ವಿರುದ್ಧ ಸ್ಫೋಟಕ ರಿಪೋರ್ಟ್ಗಳು ಔಟ್ ಆಗ್ತಾ ಇದೆ. ಈಗ ಸಿಬ್ಬಂದಿ ವರ್ಗಾವಣೆಯಲ್ಲೂ ಕೂಡ ಶ್ರೀನಿವಾಸ್ ಭರ್ಜರಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಎಫ್ಎಸ್ಎಸ್ಎಐ ಕಮಿಷನರ್ ಶ್ರೀನಿವಾಸ್ ವಿರುದ್ಧ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಶ್ರೀನಿವಾಸನ ಈ ಕಾಮಲೀಲಗಳು ಒಂದ ಎರಡ? ಶ್ರೀನಿವಾಸನ ವಿರುದ್ಧ ಮತ್ತಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಆತನ ವಿರುದ್ಧ ಬೇಸತ್ತು ಮಹಿಳಾ ಸಿಬ್ಬಂದಿಗಳು ಹೊರಡ್ತಾ ಇದ್ದಾರೆ. ಈಗ ರಕ್ಷಣೆ ಕೋರಿ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮಹಿಳಾ ಸಿಬ್ಬಂದಿಯಿಂದ ಅಧೀನ ಕಾರ್ಯದರ್ಶಿಗೆ ಒಂದು ದೂರು ಕೂಡ ಹೋಗಿದೆ. ಆಫೀಸ್ನಲ್ಲೇ ಮಹಿಳಾ ಸಿಬ್ಬಂದಿಗೆ ಶ್ರೀನಿವಾಸ್ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ. ಸೈಕೋ ಸೀನನ ವಿಕೃತ ಕಾಮದಾಟ ಬಟಾ ಬಯಲಾಗ್ತಾ ಇದೆ. ಇನ್ನು ಅವ್ರಿಗೆ ಸಿಎಂ ಹೇಳಿದ್ರು ಕೂಡ ಲೆಕ್ಕಕ್ಕಿಲ್ಲ. ಯಾವ ಸಚಿವರು ಹೇಳಿದ್ರು ಕೂಡ ಯಾವುದು ಕ್ಯಾರೇ ಇಲ್ಲ. ಹೀಗಾಗಿ ತನ್ನದೇ ಆಟ ಅನ್ನೋ ರೀತಿಯಲ್ಲಿ ಇದೀಗ ಇಡೀ ಇಲಾಖೆಯನ್ನೇ ಹಳ್ಳ ಹಿಡಿಸ್ತಾ ಇದ್ದಾನೆ. ಸಿಎಂ ಹೇಳಿದ್ರು ಕೂಡ ಲೆಕ್ಕಕ್ಕಿಲ್ಲ. ಮಂತ್ರಿಗಳ ಮಾತಿಗಂತೂ ಬೆಲೆನೇ ಇಲ್ಲ. ಅಹಂಕಾರಿ ಅಧಿಕಾರಿ ಶ್ರೀನಿವಾಸ್ ಅಸಲಿಯತ್ತು ಬಟಾ ಬಯಲಾಗ್ತಾ ಇದೆ. ಮಹಿಳಾ ಉದ್ಯೋಗಿಗಳಿಂದ ಕಮಿಷನರ್ ವಿರುದ್ಧ ದೂರು ದಾಖಲಾಗಿದೆ. ಶ್ರೀನಿವಾಸ್ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಮಹಿಳೆ ಯತ್ನ ಮಾಡಿದ್ದಾರೆ. ಕಚೇರಿಯಲ್ಲೇ ಅನಗತ್ಯ ಕಿರುಕುಳವನ್ನ ಕೊಡ್ತಾ ಇದ್ದ ಕಮಿಷನರ್ ಶ್ರೀನಿವಾಸನ ಕಾಮಲೀಲೆಗೆ ಮಹಿಳಾ ಸಿಬ್ಬಂದಿಗಳು ಬೇಸತ್ತು ಹೋಗಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ನೊಂದ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೂ ಕೂಡ ತನ್ನ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅದೇ ಒಂದು ಹುದ್ದೆಯಲ್ಲಿ ಮೊಕ್ಕಾಂ ಹೂಡಿದ್ದಾನೆ ಶ್ರೀನಿವಾಸ್. ತುಂಬಾ ಗಂಭೀರವಾಗಿರೋ ಆರೋಪಗಳು ಕೇಳಿಬರ್ತಾ ಇದೆ. ಮಹಿಳಾ ಸಿಬ್ಬಂದಿ ಮುಟ್ಟು ನೋವಿನಲ್ಲಿ ಇದ್ರೂ ಕೂಡ ಪ್ರೂಫ್ ಕೇಳುವಂತಹ ನೀಚಾಯಿತ, ಮಹಿಳೆಯರಿಗೆ ಮಿತಿ ಮೀರಿದ ಕಾಟ, ಪ್ರತಿನಿತ್ಯ ಮೀಟಿಂಗ್ಗಳ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಕಮಿಷನರ್ ಶ್ರೀನಿವಾಸನ ಕರಾಮತ್ತಿಗೆ ಮಹಿಳೆಯರು ಬೇಸತ್ತು ಹೋಗಿದ್ದಾರೆ. ವರ್ಗಾವಣೆಯಲ್ಲೂ ಕೂಡ ಮಹಾ ದಂಧೆಯನ್ನು ನಡೆಸ್ತಾ ಇದ್ದಾನೆ ಶ್ರೀನಿವಾಸ್. 77 ಹೊಸ ಔಷಧ ಪರಿವೀಕ್ಷಕರ ಪೋಸ್ಟಿಂಗ್ಗಾಗಿ ಹಣದ ಬೇಡಿಕೆ ಏನಾದರೂ ಇಡ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರದ ಸುಳಿಯಲ್ಲಿ ಶ್ರೀನಿವಾಸ್ ಸಿಲುಕಿದ್ದಾನೆ. ಆಪ್ತರಿಗೆ ಮಾತ್ರ ಬೆಂಗಳೂರಿನಲ್ಲೇ ಪೋಸ್ಟಿಂಗ್. ಮಾತು ಕೇಳದೇ ಇದ್ರೆ ಅಂತ ಅಧಿಕಾರಿಗಳಿಗೆ ಕಿರುಕುಳ. ಬೇಕಾದವರಿಗಾಗಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ. ನಮಗೆ ಯಾರು ಬೇಕು ಅವರಿಗಾಗಿ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ. ಇನ್ನು ರಾತ್ರಿ 9ರವರೆಗೆ ಮೀಟಿಂಗ್ ಹೆಸರಲ್ಲಿ ಮಹಿಳಾ ಸಿಬ್ಬಂದಿಗೆ ಮಾನಸಿಕ ಹಿಂಸೆ ಕೂಡ ನೀಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ದೂರು ವಾಪಸ್ ಪಡಿಬೇಕು ಅಂತ ಮಹಿಳಾ ಸಿಬ್ಬಂದಿಗೆ ಬೆದರಿಕೆ ಕೂಡ ಹಾಕಿದಾರಂತೆ. ತನಿಖೆಯಿಂದ ಗಮನವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ಶ್ರೀನಿವಾಸ್ ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಗುಟ್ಕಾ ಹೋಟೆಲ್ ದಾಳಿಗಳ ನೆಪದಲ್ಲಿ ಕಮಿಷನರ್ ಹೊಸ ಆಟವನ್ನ ಆರಂಭ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಸ್ವತಂತ್ರ ತನಿಖೆಗೆ ಮಹಿಳಾ ಸಿಬ್ಬಂದಿಯಿಂದ ಹಕ್ಕೊತ್ತಾಯ ಕೇಳಿಬರ್ತಾ ಇದೆ. ಲೋಕಾಯುಕ್ತ ಅಥವಾ ವಿಜಿಲೆನ್ಸ್ ತನಿಖೆಗೆ ಒತ್ತಾಯಗಳು ಕೇಳಿಬರ್ತಾ ಇದೆ. ಕಮಿಷನರ್ ಶ್ರೀನಿವಾಸ್ ಕರ್ಮಕಾಂಡ ಒಂದೊಂದಾಗಿ ಬಯಲಾಗ್ತಾ ಇದೆ. ಈಗ ಒಂದೊಂದಾಗಿ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಇದೀಗ ಒಂದೊಂದಾಗಿ ಆತನ ಕರ್ಮಕಾಂಡಗಳು ಬೆಳಕಿಗೆ ಬರ್ತಾ ಇದೆ.
ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ವಾಪಸ್ ಪಡ್ಕೊಳ್ಬೇಕು ಅಂತ ಒತ್ತಡವನ್ನು ಹೇರಲಾಗ್ತಾ ಇದೆಯಂತೆ. ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸೂಕ್ತ ರಕ್ಷಣೆಯೇ ಇಲ್ಲವಾಗಿ ಆಯ್ತಾ ಹೇಗೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ತುಂಬ ಗಂಭೀರವಾಗಿರೋ ಆರೋಪಗಳು ಕೇಳಿಬರ್ತಾ ಇದೆ. ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇಲಾಖೆಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಜನಸಾಮಾನ್ಯರ ಸ್ಥಿತಿ ಏನಪ್ಪ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಸಿಬ್ಬಂದಿ ವರ್ಗಾವಣೆಯಲ್ಲಿ ಭರ್ಜರಿಯಾಗಿ ದಂಧೆ ನಡೀತಾ ಇದೆ ಅನ್ನೋ ಆರೋಪ, ಮತ್ತೊಂದೆಡೆ ಮಹಿಳಾ ಸಿಬ್ಬಂದಿ ಲೈಂಗಿಕ ಕಿರುಕುಳ ಅನ್ನೋ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಮಹಿಳಾ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ಮಾನಸಿಕ ಕಿರುಕುಳ, ಹಿಂಸೆಗಳು ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿಬರುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಕರಣಗಳು ಕೂಡ ಅವರ ಮೇಲೆ ದಾಖಲಾಗಿತ್ತು. ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಈಗ ದಾಖಲಾಗಿರುವಂತಹ ಪ್ರಕರಣ ಏನಿದೆ ಅವರ ವಿರುದ್ಧ, ಅದನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನೋ ಒತ್ತಡ ಕೇಳಿಬರ್ತಾ ಇದೆಯಂತೆ. ಇಡೀ ರಾಜ್ಯಾದ್ಯಂತ ತಲ್ಲಣ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ ಇದು. FSSAI ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅನ್ನುವಂತಹ ಆರೋಪ ಇವತ್ತು ನೆನ್ನೆದಲ್ಲ, ಹಲವಾರು ದಿನಗಳಿಂದ ಕೇಳಿಬರ್ತಾ ಇರುವಂತಹ ಆರೋಪ. ಇಡೀ ದೇಶದಲ್ಲೇ ಆಹಾರದ ಪರಿಸ್ಥಿತಿ